1922ರಲ್ಲಿ ಜರ್ಮನಿಯ ಹೆಪ್ಪುಗಟ್ಟಿದ ಕಾಡಿನ ಆಳದಲ್ಲಿ ಹಿಂಟರ್ಕೈಫೆಕ್ ಎಂಬ ಒಂಟಿ ತೋಟದ ಮನೆ ಇತ್ತು. ಒಂದು ದಿನ ಅಲ್ಲಿ ವಾಸಿಸುತ್ತಿದ್ದ ಕುಟುಂಬವು ಹಿಮದಲ್ಲಿ ಏನೋ ವಿಚಿತ್ರವಾದ ಹೆಜ್ಜೆ ಗುರುತುಗಳು ತಮ್ಮ ಮನೆಯ ಕಡೆಗೆ ಬರುತ್ತಿರುವುದನ್ನು ನೋಡಿದರು. ಆದರೆ ಹಿಂತಿರುಗಿ ಹೋಗುವ ಯಾವುದೇ ಹೆಜ್ಜೆ ಗುರುತುಗಳು ಕಾಣಲಿಲ್ಲ. ಮನೆಯವರಿಗೆ ಅಟ್ಟದಲ್ಲಿ ಕುಸುಮಾತುಗಳ ಶಬ್ದ ಮತ್ತು ಯಾರೋ ನಡೆದಾಡುತ್ತಿರುವ ಸದ್ದು ಕೇಳಿಸಿತು. ಕೃಷಿ ಉಪಕರಣಗಳು ಕಣ್ಮರೆಯಾಗಲು ಪ್ರಾರಂಭಿಸಿದವು. ಅವರ ತೋಟದ ಮನೆಯ ಕೀಗಳು ಕಾಣೆಯಾದವು. ಆದರೆ ಪೊಲೀಸರು ಬಂದಾಗ ಅವರಿಗೆ ಯಾರೂ ಸಿಗಲಿಲ್ಲ. ಮಾರ್ಚ್ 31ರಂದು ಕುಟುಂಬದೊಂದಿಗಿನ ಎಲ್ಲಾ ಸಂಪರ್ಕಗಳು ನಿಂತುಹೋದವು. ಚಿಂತಿತರಾದ ನೆರೆಹೊರೆಯವರು ಒಳಗೆ ಬಂದು ಹುಲ್ಲಿನಿಂದ ಮುಚ್ಚಿದ 6 ಕ್ರೂರ ಕೊಲೆಯಾದ ಶವಗಳನ್ನು ಕೊಟ್ಟಿಗೆಯಲ್ಲಿ ಕಂಡುಕೊಂಡರು. ವಿಚಿತ್ರವೆಂದರೆ ಕೊಲೆಯ ನಂತರ ಕೊಲೆಗಾರನು ಮನೆಯಲ್ಲಿ ಹಲವು ದಿನಗಳ ಕಾಲ ವಾಸಿಸುತ್ತಿದ್ದನು. ಪ್ರಾಣಿಗಳಿಗೆ ಆಹಾರ ನೀಡುವುದು, ಅಡುಗೆ ಮಾಡುವುದು ಮತ್ತು ಊಟ ಮಾಡುವುದು ಮತ್ತು ಕೊಲ್ಲಲ್ಪಟ್ಟ ಕುಟುಂಬ ಸದಸ್ಯರ ಮನೆಯ ಹಾಸಿಗೆಗಳಲ್ಲಿ ಮಲಗುವುದು. ಪೊಲೀಸರು ನೂರಾರು ಜನರನ್ನು ಪ್ರಶ್ನಿಸಿದರು. ಶಂಕಿತರು ಬಂದು ಹೋದರು, ಆದರೆ ಯಾರನ್ನೂ ಬಂಧಿಸಲಾಗಿಲ್ಲ. ಅಪರಾಧದ ಸ್ಥಳದಲ್ಲಿ ಯಾವುದೇ ಬೆರಳಚ್ಚುಗಳು ಅಥವಾ ಕೊಲೆಗೆ ಪ್ರೇರಣೆ ಕಂಡುಬಂದಿಲ್ಲ. ಕೇವಲ ಮೌನ ಮತ್ತು ಭಯ. ಇಂದಿಗೂ ಹಿಂಟರ್ಕೈಫೆಕ್ ಫಾರ್ಮ್ಹೌಸ್ ಕೊಲೆಗಳು ಬಗೆಹರಿಯದೆ ಉಳಿದಿವೆ. ಆದರೆ ಕೊಲೆಗಾರ ಎಂದಿಗೂ ಅಲ್ಲಿಂದ ಹೊರಟು ಹೋಗಲಿಲ್ಲ ಎಂದು ಸ್ಥಳೀಯರು ನಂಬುತ್ತಾರೆ. ತಂಪಾದ ರಾತ್ರಿಗಳಲ್ಲಿ ಇನ್ನೂ ಅಟ್ಟದಿಂದ ಹೆಜ್ಜೆಗಳ ಸದ್ದು ಕೇಳಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಈ ಪ್ರಕರಣ ಇನ್ನೂ ಅನ್ಸೋಲ್ಡ್ ಏಕೆ? ಕೊಲೆಯಾದ 6 ದಿನಗಳ ನಂತರ ಪೊಲೀಸರು ಏನು ಕಂಡುಕೊಂಡರು ಎಂದು ನೀವು ತಿಳಿದುಕೊಳ್ಳಲು ಬಯಸುವಿರಾ? ಪಾರ್ಟ್ 2 ಎಂದು ಕಾಮೆಂಟ್ ಮಾಡಿ. ಹಿಂಟರ್ಕೈಫೆಕ್ ಫಾರ್ಮ್ಹೌಸ್ ಕೊಲೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು, ನಿಗೂಢತೆಯನ್ನು ನೀವು ತಿಳಿದುಕೊಳ್ಳಲು ಬಯಸುವಿರಾ? ಹಾಗಾದರೆ ಕಾಮೆಂಟ್ಗಳಲ್ಲಿ ಹೇಳಿ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಎನರ್ಜಿ ಮತ್ತು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳುತ್ತಾ ಹೊರಡ್ತೀನಿ. ಧನ್ಯವಾದಗಳು.